ಎಷ್ಟೊಂದು ನೀರಲ್ವಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಗೌಡ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ. ಪ್ರತಿ ಶುಕ್ರವಾರ ಆಷಾಢ ಶುರುವಾದಾಗಲಿಂದ ಪ್ರತಿ ಶುಕ್ರವಾರ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ಟೈಮ್ ನಾನೇ 2:30 ಆಗಿದೆ ಟೈಮು. ಅಲ್ಲಿ ಮಹಾಮಂಗಳಾರತಿ ಶುರು ಆಗೋದೇ 2 ಗಂಟೆ ಮೇಲೆ. ಹಾಗಾಗಿ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನಿಧಾನವಾಗಿ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮನೆಯಲ್ಲಿ ಪೂಜೆ ಮುಗಿದ್ಮೇಲೆ ನಾನು ಮನೆಯಲ್ಲಿ ತರಿಸಿದ್ದಂಥ ಸ್ವಲ್ಪ ಹೂವಿತ್ತು ಅಂತೇಳಿ ಮುಡ್ಕೊಂಡಿದ್ದೆ. ಇನ್ನು ಅಕ್ಕ ಶಾಲಿನಿ ಅಕ್ಕನೂ ಕೂಡ ಕುಂಕುಮ ತಗೋಬಾ ಇಲ್ಲಿ ಶುಕ್ರವಾರ ಅಂತೇಳಿ ಕುಂಕುಮ ಕೊಟ್ಟರಲ್ವ, ಅದ್ರ ಜೊತೆಗೆ ಸ್ವಲ್ಪ ಹೂವು ಕೊಟ್ಟರು. ಎರಡನ್ನೂ ಸೇರಿಸಿ ಮುಡ್ಕೊಂಡಿದ್ದೆ. ಅದು ನೋಡಿದ್ರೆ ಅದಕ್ಕೆ ನನಗೊಂದು ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಫೀಲ್ ಆಗ್ತಿತ್ತು. ಅದಕ್ಕೆ ಕೇಳ್ತಿದ್ದೆ, ಜಾಸ್ತಿ ಅನ್ನೋ ಕಾಣಿಸ್ತಾ ಇದೆಯಾ ಹೂವು ಏನಾದರೂ ಅಂತೇಳಿ. ಇನ್ನು ದೇವಸ್ಥಾನಕ್ಕೆ ನಾನು ಮತ್ತು ಶಾಲಿನಿ ಅಕ್ಕ ಹೋಗ್ತಾ ಇದ್ದೀವಿ. ಚಂದ್ರಪಣ್ಣದಿಂದ 4-5 ಕಿಲೋಮೀಟರ್ ಆಗ್ಬೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ಮಡ್ಲಕ್ಕಿ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಐಟಮ್ ಬೇಕಾಗಿತ್ತು, ಕರ್ಪೂರ ಆ ಥರದ್ದೆಲ್ಲ. ಅದಕ್ಕೆ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ತೊಗೊಂಡು ಆಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅರಿಶಿನ ಕುಂಕುಮ ಗೋಪುರನೇ ತಗೊಳ್ಳಲ್ಲ, ಗೋಪುರ ಒಂದು 50 ಗ್ರಾಮ್ ಸಣ್ಣದು ಸಾಕು. ಆಮೇಲೆ ಒಂದಷ್ಟು ಬೆಲ್ಲ, 1 ಡಜನ್ ಬೆಲ್ಲ ಇಲ್ವಾ. ಇನ್ನು ಆ ಅಂಗಡಿಲಿ ಬೆಲ್ಲದ ಹಚ್ಚಿರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಅಂಗಡಿಲಿ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಆದಷ್ಟು ಬೇಗ ಹೋಗಿ ಬೇಗ ಬರಬೇಕು, ಇಲ್ಲಾಂದರೆ ಹರ್ಷಿ ಏನಾದರೂ ಸ್ಕೂಲಿಂದ ಬಂದಿದ್ರೆ ನನ್ನನ್ನು ಬಿಟ್ಟು ಹೋಗಿದ್ದೀರಾ ನೀವು ಅಂತ ಗಲಾಟೆ ಮಾಡ್ತಾನೆ ಅಂತ ಬೇಗ ಹೋಗ್ತಾ ಇದ್ದೀವಿ. Our hearts beat to the city streets. We began to feel the fire. ಇನ್ನು ಈ ವಿಡಿಯೋ ಬಂದು 26ನೇ ತಾರೀಕಿನ ಶುಕ್ರವಾರದ ವಿಡಿಯೋ. ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ, ಎಡಿಟ್ ಮಾಡಿರಲಿಲ್ಲ ಹಾಗಾಗಿ. ಇನ್ನು ಆಷಾಢದ ಕೊನೆ ಶುಕ್ರವಾರ ಅಲ್ಲಿ ಜಾತ್ರೆ ನಡೆಯುತ್ತೆ, ಅಂದರೆ 2ನೇ ತಾರೀಕಲ್ಲಿ ಜಾತ್ರೆ ನಡೆಯುತ್ತಲ್ವ, ಅದ್ರದ್ದು ಸ್ವಲ್ಪ ಕ್ಲಿಪ್ಸ್ನ ಇದೇ ವ್ಲಾಗಲ್ಲಿ ಹಾಕಿದ್ರಾಗುತ್ತೆ ಅಂತೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಲಾಸ್ಟಲ್ಲಿ ನೀವು ಏನು ನೋಡ್ತೀರಾ ಜಾತ್ರೆದು ಅದೆಲ್ಲ 2ನೇ ತಾರೀಕು ಕೊನೆ ಶುಕ್ರವಾರ, ಆಷಾಢದ ಕೊನೆ ಶುಕ್ರವಾರದಲ್ಲಿ ನಡೆದಂಥ ಜಾತ್ರೆದು ಕ್ಲಿಪ್ಸು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ಇನ್ನು ನಾವು ದೇವಸ್ಥಾನಕ್ಕೆ ರೀಚ್ ಆದಾಗ ಒಂದು 3:30 ಆಗಿತ್ತು. ನೋಡಿದ್ರೆ ತುಂಬಾ ರಶ್ ಇತ್ತು. ನಾನು ಅಂದ್ಕೊಂಡೇನೋ ಇವತ್ತೇ ಜಾತ್ರೆನ, ನಾವೇನಾದರೂ ಕನ್ಫ್ಯೂಸ್ ಮಾಡ್ಕೊಂಡ್ವಾ ಅಂತ. ಪ್ರತಿ ಶುಕ್ರವಾರ ಈ ಥರ ಇಷ್ಟೊಂದೇನು ರಶ್ ಇರ್ತಿರ್ಲಿಲ್ಲ ಅಥವಾ ಇಷ್ಟೊಂದು ಜನ ಏನು ಬರ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇವತ್ತೆಲ್ಲ ಜಾತ್ರೆ, ಅದೇ 2ನೇ ತಾರೀಕು, ಅಂದರೆ ಆಷಾಢ ಆಗಿರೋದ್ರಿಂದ ಎಲ್ಲ ಬರ್ತಾ ಇರ್ತಾರೆ ಅಂತ ಅಂದ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದ ತಕ್ಷಣ ಕಾಲು ತೊಳ್ಕೊಂಡು ಹೋಗ್ಬೇಕಲ್ವ, ಆಗ ಕಾಲು ತೊಳೆಯೋಣ ಅಂತ ಬಂದ್ವಿ. ಬೈಲಾಸ್ಟ್ರಿ ಬರೋಣ. ಎಲ್ಲೋ ಕಾಣಿಸ್ತಾ ಇದೆ ನೋಡಿ. ಓಕೆನಾ? ಹಿಡ್ಕ ಆ ಕಡೆ ಈ ಕಡೆ ಇನ್ನು ಇಲ್ಲಿ ನಾನು ಮಡ್ಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀನಿ. ಹಣ್ಣುಕಾಯಿ ಸಪ್ರೇಟ್ ಮತ್ತು ಮಡ್ಲಕ್ಕಿನ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಆಷಾಢದಲ್ಲಿ ಮಡ್ಲಕ್ಕಿನ ಕೊಡ್ತಾ ಇರೋದು. ಆಷಾಢದಲ್ಲಿ ನಾನು ಯಾವತ್ತೂ ಕೊಟ್ಟಿರಲಿಲ್ಲ ಮಡ್ಲಕ್ಕಿನ. ಅದಕ್ಕೆ ಸರಿ ಕೊಡೋಣ ಅಂತ ಅನ್ನಿಸ್ತು, ಆಗ ಕೊಡ್ತಾ ಇದ್ದೀನಿ. ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಈಚೆ ತರಕಾರಿಯಲ್ಲೇ ಡೆಕೋರೇಷನ್ ಮಾಡಿದ್ರು. ತರಕಾರಿಗಳನ್ನ ಜೋಡಿಸ್ಬಿಟ್ಟು ಬರೀ ಫುಲ್ ತರಕಾರಿಯಲ್ಲೇ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಪೂಜೆ ಮಾಡ್ತಿರಲಿಲ್ಲ. ಮಡ್ಲಕ್ಕಿ ತಂದಿರೋರ್ದು ಮತ್ತು ಹಣ್ಣುಕಾಯಿ ಮಾಡ್ಸೋಕ್ಕೆ ತಂದಿರೋರ್ದು ಎಲ್ಲರದೂ ಇಷ್ಟು ಇಡ್ತಾಯಿದ್ರು. ಒಟ್ಟಿಗೆ ಎಲ್ಲರದೂ ಸೇರಿಸಿ ಪೂಜೆ ಮಾಡೋಣ ಅಂತ ಹೇಳಿ.
ಹಣ್ಣುಕಾಯಿ ಮಾಡ್ಕೊಡ್ತೀರಾ ಈಗ? ಮಡ್ಲಕ್ಕಿ ಕೊಟ್ಬಿಟ್ಟು ದೇವಸ್ಥಾನ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಬರೋಣ ಅಂತ ಬರ್ತಾ ಇದ್ದೀವಿ. ಈಗ ಏನು ನೋಡ್ತಿದ್ದೀರಲ್ಲ, ಇದೇ ಥರ ದೇವಸ್ಥಾನ ಸುತ್ತಲೂ ಇದೇ ಥರ ಕಡಜಗಳು ಗೂಡು ಮಾಡಿದ್ದಾವೆ. ಕೆಲವೊಬ್ಬರು ಅದರೊಳಗಡೆ ₹1 ಕಾಯನ್ನು ಹಾಕ್ತಾಯಿದ್ರು. ಇನ್ನು ಪ್ರದಕ್ಷಿಣೆ ಮುಗಿಸಿ ಬರುವಾಗ ಎಂಟ್ರೆನ್ಸಲ್ಲೇ ಈ ಥರ ಅಕ್ಕಿ ಮತ್ತು ಕುಂಕುಮ ಬಳೆನ ಕೊಡ್ತಾ ಇರ್ತಾರೆ. ಅರಿಶಿನ ಕೊಡೋದಿಲ್ಲ, ಬರೀ ಕುಂಕುಮ ಮಾತ್ರ ಸಪ್ರೇಟ್ ಪ್ಯಾಕಲ್ಲಿ ಹಾಕಿ ಅದನ್ನು ಇಸ್ಕೊಂಡು ಇಲ್ಲಿ ಮಹಾಮಂಗಳಾರತಿ ಮಾಡಿ ಒಂದು ಕಡೆ ಇಟ್ಬಿಟ್ಟಿದ್ರು. ಅಂದರೆ ತುಂಬ ಜನ ಇದ್ರಲ್ಲ, ಹಾಗಾಗಿ ಈ ಥರ ಒಂದು ಸೈಡಲ್ಲಿ ಇಟ್ಟಿದ್ರು. ಪ್ರದಕ್ಷಿಣೆ ಮುಗಿಸಿ ಹೋಗುವಾಗ ಮಂಗಳಾರತಿ ತೊಗೊಂಡೋಗ್ಲಿ ಅಂತ ಹೇಳಿ ಅಷ್ಟೇ. ಇನ್ನು ದೇವಿ ದರ್ಶನ ತುಂಬ ಚೆನ್ನಾಗಿ ಅನ್ನಿಸ್ತು. ಖುಷಿ ಆಯಿತು ನನಗೆ ದೇವಸ್ಥಾನಕ್ಕೆ ಬಂದಿದ್ದು. ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಅಲ್ಲೇ ಕೂತಿದ್ವಿ. ಇನ್ನು ದೇವಸ್ಥಾನದ ಒಳಗಡೆನೆ ನಂದಿ ಮತ್ತು ಶಿವಲಿಂಗ 2 ವಿಗ್ರಹಗಳು ಇರುತ್ತೆ. ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಹಣ್ಣುಕಾಯಿ ಮಾಡೋಕ್ಕೆ ಕೊಟ್ಟಿದ್ವಲ್ಲ, ಅದನ್ನೆಲ್ಲ ಇಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಟೈಮ್ ಆಗಿತ್ತಲ್ವ ಮಧ್ಯಾಹ್ನ, ಹಾಗಾಗಿ ಪ್ರಸಾದ ತಿಂದು ಹೋಗೋಣ ಅಂತ. ಪ್ರತಿ ಶುಕ್ರವಾರನೂ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಮಿಕ್ಕಿದ ದಿನ ಗೊತ್ತಿಲ್ಲ ನನಗೆ, ಶುಕ್ರವಾರ ಮಾತ್ರ ಕೊಡ್ತಾರೆ. ಇಲ್ಲಿ ಕೊಡೋಂಥ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪಾಯಸ ಸೂಪರಾಗಿರುತ್ತೆ. ಇನ್ನು ಊಟ ಎಲ್ಲ ಆದಮೇಲೆ ನಾವೇನು ಊಟ ಮಾಡಿರ್ತೀವಲ್ವ ಆ ತಟ್ಟೆಗಳನ್ನ ನಾವೇ ತೊಳೆದಲ್ಲಿ ಜೋಡಿಸ್ಬಿಟ್ಟು ಇಟ್ಬಿಟ್ಟು ಬರಬೇಕು. ಇನ್ನು ನಾವು ಕೂಡ ಹೊರಟು ಅಷ್ಟರಲ್ಲಿ ನೋಡಿದ್ರೆ ಮಳೆ ಬರ್ತಾ ಇತ್ತು. ದೇವಸ್ಥಾನಕ್ಕೆ ಬಂದು ನೆನ್ಕೊಂಡು ಹೋಗೋದು. ಮಳೆ ಕೂಡ ಕಡಿಮೆ ಆಯಿತು, ಅದಕ್ಕೆ ನಾವು ಹೊರಟು. ಇನ್ನು ಹರ್ಷಿ ಹೇಳಿದ್ದ ಪ್ರತಿ ಶುಕ್ರವಾರ ಬರ್ತಿರ್ತೀವಲ್ವ, ಅವನು ಕರ್ಕೊಬತ್ತಾ ಇದ್ವಿ. ಈ ಶುಕ್ರವಾರ ಬಿಟ್ಟು ಬಂದಿದ್ದು, ಅದಕ್ಕೇನು ಗಲಾಟೆ ಮಾಡ್ತಾನೆ, ಅವ್ನು ಬರೋದ್ರೊಳಗೆ ಹೋಗೋಣ ಅಂತೇಳಿ ಬೇಗ ಹೋಗ್ತಾ ಇದ್ದೀವಿ. ಇಲ್ಲೊಬ್ರು ಶುಂಠಿ ಬೆಳೆದಿದ್ದಾರೆ. ಅವ್ರು ನೋಡಿದ್ರೆ ದೃಷ್ಟಿ ಆಗಬಾರ್ದು ಶುಂಠಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ರಾಧಿಕನ ಫೋಟೋನು ಮತ್ತು ರಕ್ಷಿತನ ಫೋಟೋನ ಹಾಕಿದ್ರು. ನಾನು ಪ್ರತಿ ಶುಕ್ರವಾರ ಇಲ್ಲೇ ಓಡಾಡ್ತಿದ್ದೀನಿ, ನಾನು ಒಂದು ಸರಿನೂ ಇದನ್ನು ಗುರ್ತಿಸೇ ಇಲ್ಲ. ಈ ವಾರ ನೋಡ್ಬಿಟ್ಟು ತುಂಬ ಶಾಕ್ ಆದೆ. ಯಾವಾಗ ನಮ್ಮ ಜನ ಇಷ್ಟೊಂದು ಅಪ್ಡೇಟ್ ಆದರು, ಎಲ್ಲೋ ರೀಲ್ಸಲ್ಲಿ ಮಾತ್ರ ನೋಡ್ತಾ ಇದ್ದೆ. ಇವಾಗ ನಮ್ಮ ಕಡೆನೂ ಪರವಾಗಿಲ್ಲ ಅಪ್ಡೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ. ಅದು ನೋಡಿ ನೆನೆಸ್ಕೊಂಡು ನಕ್ಕಿದ್ದೀನಿ. ಇನ್ನು ಮನೆ ಹತ್ರ ಬಂದ್ವಿ. ಹರ್ಷಿ ಬಂದಿರಲ್ಲ ಅಂತ ಅಂದ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿದ್ರೆ ಹರ್ಷಿ ಆಲ್ರೆಡಿ ಬಂದಿದ್ರು. ನನ್ನ ಬ್ಯಾಗು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ. ನಾನು ಪೂಜೆ ಮಾಡಿದ್ದೆ. ನೀವು ಇಟ್ಕೊಂಡ್ರೆ ನಾನು ಇಟ್ಕೊಂಡ್ರೆ ನಡ್ರಿ. ಏನು ತಂದಿದ್ರಿ? ಏನು ಗಿಫ್ಟ್ ಕೊಡೋಕ್ಕೆ? ಬಾಗಿನ ಒಳ್ಳೆ ತುಂಬ ಅಲ್ಲ, ಒಳ್ಳೆ ತುಂಬ ಬರಿತೈತಲ್ಲ ಅದಕ್ಕೆ ಬಾ. ಇಲ್ಲಿ ಛತ್ರಿ ತಗೊಬರೋಗಿ ಸರ್. ನೀವು ಹಿಂಗೆ ಇದೆ ಏನಂತ. ಇನ್ನು ನಾವು ಬರೋದ್ರೊಳಗೆ ಬಂದಿದ್ದ ಹರ್ಷಿ ಸ್ಕೂಲಿಂದ, ಅದಕ್ಕೋಸ್ಕರ ಗಲಾಟೆ ಮಾಡ್ತಿದ್ದಂತೆ ಬಿಟ್ಟು ಹೋಗಿದ್ದೀರಾ ಅಂತ. ಇವನಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಮತ್ತು ಗೊರೂರು ಡ್ಯಾಮಿಂದ ನೀರು ಬಿಟ್ಟಿದ್ರಲ್ವ, ಹಾಗಾಗಿ ಗಂದಿ ಕಡೆ ಒಳೆ ತುಂಬಿದೆ ಅಂತ ಅಂತಿದ್ರು. ಅದನ್ನು ನೋಡ್ಕೊಂಬರೋಣ, ಆಗ್ಲಾದ್ರೂ ಸಮಾಧಾನ ಆಯ್ತಾನೆ ಅಂತ ಹೋಯ್ತಾ ಇದ್ವಿ. ನೋಡ್ತಿದ್ದೀರಲ್ಲ, ತೋಟದೊಳಗೆಲ್ಲ ನೀರು ತುಂಬೋಗೈತೆ. ನಮ್ಮ ಕಡೆ ಅಂತೂ ಸಖತ್ ಮಳೆ ಇತ್ತು. ಬೇಡ, ಅದ ಡ್ಯಾಮಿಂದ ಗುರುವಾರ ಏನೋ ನೀರು ಬಿಟ್ಟಿದ್ದು. ಇನ್ನು ಶುಕ್ರವಾರ ಸಂಜೆ ಹೊತ್ತಿಗೆ ಇಷ್ಟು ನೀರು ಹರಿತಾ ಇತ್ತು. ಇದೇನೊಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. 5 ವರ್ಷದಿಂದ ಈ ಥರ ಏನೋ ತುಂಬಿತ್ತಂತೆ. ಇವಾಗಲೇ ಇದು ತುಂಬಿರೋದು 5 ವರ್ಷ ಗ್ಯಾಪ್ ಆದಮೇಲೆ. ಇದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಅಕ್ಕಪಕ್ಕ ಜಮೀನು ಇರೋರಿಗೆ ಕಷ್ಟ. ನೀರು ತುಂಬ್ಕೊಂಡು ಹಾಕಿರೋ ಬೆಳೆ ಎಲ್ಲ ಹೋಗಿರುತ್ತೆ. ನೀರೇ ತುಂಬೋಗಿರುತ್ತೆ, ಕೆರೆ ಥರ ಕಾಣಿಸ್ತಿರುತ್ತೆ. ಇನ್ನು ಅದನ್ನು ನೋಡ್ತಿದ್ದೀರಲ್ವ, ಅದು ಹಳೆ ಸೇತುವೆ. ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಹೊಸ ಸೇತುವೆ ಈ ಕಡೆ ಮಾಡಿದ್ದಾರೆ. ಆ ಕಡೆ ಅಷ್ಟು ಓಡಾಡೋದು ಕಡಿಮೆ. ನಾನು ಫಸ್ಟ್ ಟೈಮು ಈ ಹೊಳೆನ ನೋಡ್ತಾ ಇರೋದು. ಇಷ್ಟು ನೀರು ತುಂಬಿದಾಗ ನಾನು ಯಾವತ್ತೂ ನೋಡಿರಲಿಲ್ಲ. ನಾವು ಛತ್ರಿ ತಂದಿದ್ವಿ, ಮಳೆ ಬರ್ತಾ ಇದೆ, ಛತ್ರಿ ಇಟ್ಕೊಂಡು ನಿಂತಿದ್ದೀವಿ. ಇದು ಯಾಕೋ ಕಯ್ಯ ಅಂತೈತೆ. ಅವನು ತೋರಿಸಿಲ್ವಲ್ಲ, ಅದಕ್ಕೆ ಅಳ್ತಿದ್ದಾನೆ. ನೋಡಿ ಹೊಳೆ ಎಷ್ಟು ಚೆನ್ನಾಗಿ. ಇದು ಬಂದು ಗನ್ನಿಕಡ, ಚಂದ್ರಪಟ್ಟಣ ಗನ್ನಿಕಡ ಸೇತುವೆ ಮೇಲೆ ನಿಂತಿದ್ದೀವಿ. ಅದಿನೇನು ಮುಳುಗೋಗುತ್ತೆ. ಒಂದು ಮನೆ ಊರಡಿ ಬೀಳ ಆಲ್ರೆಡಿ ತೋಟದೊಳಗೆಲ್ಲ ಹೋಗಿದೆ ನೀರು. ನಿಮ್ಮ ಅಮ್ಮ ಎಡಮಟ್ಟಿಗೂ ಮೀನಿಗೂ ವ್ಯತ್ಯಾಸ ಗೊತ್ತಿಲ್ದಂಗೆ ಬೆಳೆಸ್ಬಿಟ್ರಲ್ಲ. ಹಾಕ್ಬಿಟ್ರೆ
ಬಾಟೊಳಿಗೆ ಹಾಕ್ಬಿಡೋಣ ಅಲ್ವಾ ತೆಗೆದ್ಬಿಟ್ಟು ಬಾರಶಿ ಏನಾದ್ರು ಹುಡುಗಿ ಕೊಡ್ತಾರ ನೋಡು. ಹಾಯ್ ಫ್ರೆಂಡ್ಸ್, ಪಲ್ಲವಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ. ಇವ್ನು ಭಾಳ ನಾನು ನಿಮ್ಮ ಅಮ್ಮನ ಬಿಟ್ರೆ ಬರೋಕ್ಕಲ್ವಲ್ಲ ಮತ್ತೆ. ನೋಡಿ ಫ್ರೆಂಡ್ಸ್, ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾನೆ. ಛತ್ರಿ ನಾನು ಇಟ್ಕೊಂಡು ಛತ್ರಿ ಇಟ್ಕೋಬೇಕಲ್ಲ ಮೊಬೈಲ್ ನಂಗೆ ಏನು ಮಾಡಿ ನಾನು ಇದಕ್ಕೋಸ್ಕರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೇಕಲ್ವಾ. ನೀರು ಡ್ಯಾಮ್ ಇಂದ ಬಿಟ್ಟಿದ್ದಾರೆ ಹರ್ಕೊಂಡು. ಇದು ನದಿ ಎಲ್ಲಿ ಗಂಟೆ ಸಿಂಟ್ಯಾಕ್ಸ್ ತಗೊಂಡ್ಬಂದಿದ್ರೆ ತುಂಬ್ಕೊಂಡು ಹೋಗ್ಬೋದಾಗಿತ್ತು. ತಪ್ಪು ಮಾಡ್ಬಿಟ್ಟು ಅದೇ ಅಲ್ಲಿ ಸ್ಕೂಟಿ ಮುಂದೆ ಬಂದು ಹಿಡ್ಕೊಂಡು ಎಲ್ಲರೂ ತಲೆ ಮೇಲೆ ತಡ್ಕೊಂಡು ಹೋಗ್ಬೋದಾಯ್ತು. ಭಯ ಐತೈತೆ ಎಲ್ಲ ಹಾಕ್ಬಿಡ್ತೀನಿ. ಅಷ್ಟೊಂದು ಕೆಟ್ಟ ತಾಯಿ ಎಲ್ಲ ಕೂಡ ಅದೇ ನೋಡಕ್ಕಾಯ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ತುಂಬಿ ಹರಿತಾರ ಹೊಳೆ ನೋಡೋಕ್ಕಂತೂ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದಿದ್ರು. ಇನ್ನೂ ಬರ್ತಾನೂ ಇದ್ದರು. ಸಂಜೆ ಆದ್ರೂ ಬೆಳಗ್ಗೆಯಿಂದನೂ ಬಂದಿದ್ದಾರೆ, ಸಂಜೆನೂ ಬರ್ತಾಯಿದ್ರು. ಆದರೆ ಏನು ಅಂದರೆ ಅದೇ ಪಕ್ಕ ಜಮೀನಿಗೆ ನೀರು ನುಗ್ಗಿರುತ್ತಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಈ ಥರ ನೋಡೋದಕ್ಕೆ ಒಂಥರ ಖುಷಿನೇ. ಮನೆಗಳಿಗೆಲ್ಲ ನೀರು ಹೋಗಿರ್ತಾರ, ಅವ್ರಿಗೆ ಸ್ವಲ್ಪ ಕಷ್ಟ. ಮನೆಗೆ ಹೊರಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಶಾಲಿನಿ ಅಕ್ಕ ಅವ್ರ ಅಜ್ಜಿ ಊರು ಹತ್ರನೇ ಇರೋದು. ಹೊಳೆ ಆದಮೇಲೆ ಅವ್ರ ಊರು ಫಸ್ಟ್ ಸಿಗುತ್ತೆ. ಹಾಗಾಗಿ ಇಲ್ಲೇ ಅಲ್ವಾ, ಇಷ್ಟು ದೂರ ಬಂದು ಹೋದರೆ ಬೇಜಾರು ಮಾಡ್ಕೊತಾರೆ, ಬಾ ಹೋಗ್ಬಿಟ್ಟು ಬರೋಣ ಕಾಫಿ ಕುಡ್ಕೊಂಡು ಅಂತೇಳಿ ಕರ್ಕೊಬಂದರು. ಇನ್ನು ಚಳಿಲಿ ಹೋಗಿದ್ವಲ್ಲ, ಬಿಸಿ ಬಿಸಿ ಕಾಫಿ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಮಾತಾಡಿ ಬಂದ್ವಿ. ಇನ್ನು ಕುಂಕುಮ ಇಟ್ಕೊಳ್ಳಿ. ಏಯ್ ಹರ್ಷಿತು ಇಲ್ಲ. ಇನ್ನು ನಾವು ಅಲ್ಲಿಂದ ಹೊರಟ್ವಿ, ಟೈಮ್ ಆಗಿತ್ತು ಅಂತ. ಇನ್ನು ವರ್ಷ ಇಲ್ಲಿ ಛತ್ರಿ ಟ್ರಯಲ್ ನೋಡ್ತಾ ಇದ್ಲು, ಅಂಬ್ರೆಲ್ಲ ಛತ್ರಿ ಚೆನ್ನಾಗಿದೆಯಾ ಅಂತ ಹೇಳಿ. ಗುರುವಾರ ನೈಟು ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಶುಕ್ರವಾರ ಸಂಜೆ ಹೊತ್ತಿಗೆ ಇಷ್ಟೊಂದೆಲ್ಲ ಜಮೀನಿಗೆಲ್ಲ ನೀರು ತುಂಬಿತ್ತು. ಇದು ನೋಡ್ತಿದ್ರಲ್ಲ, ಇದು ನೋಡಿದ್ರೆ ನಿಮ್ಗೆ ಕೆರೆ ಅಂತ ಅನ್ಸಲ್ವಾ? ಇದು ನೋಡಿದ್ರೆ ಜಮೀನಂತೆ. ನಾನು ಫಸ್ಟ್ ಇದು ಕೆರೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಯ್ತಾ ಇದ್ದೀನಿ. ಅವರು ಅಕ್ಕ ಶಾಲಿನಿ ಅಕ್ಕ ಹೇಳ್ದಾಗಲೇ ಹೊತ್ತು ಇದು ಕೆರೆ ಎಲ್ಲ ಕಣೆ ಜಮೀನು, ಕರೆಕ್ಟಾಗಿ ನೋಡು ಅಂದಾಗ ಪಾಪ ಎಷ್ಟು ಕೆರೆ ಥರನೇ ಕಾಣಿಸ್ತಾ ಇತ್ತು, ಅಷ್ಟೊಂದು ನೀರು ಬಂದಿತ್ತು. ಇನ್ನು ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಶುಗರ್ ಫ್ಯಾಕ್ಟ್ರಿ ಶ್ರೀನಿವಾಸಪುರದಲ್ಲಿರೋದು. ಚಂದ್ರಪಟ್ಟಣದಲ್ಲಿ ಸುತ್ತಮುತ್ತ ಹಳ್ಳಿಲಿ ಕಬ್ಬು ಏನಾದರೂ ಬೆಳೆದ್ರೆ ಇದೇ ಫ್ಯಾಕ್ಟ್ರಿಗೆ ಬರೋದು. ಇವಾಗ ಕ್ಲೋಸ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ ಫ್ಯಾಕ್ಟ್ರಿನ, ಇನ್ನೂ ಓಪನ್ ಮಾಡಿಲ್ಲ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಂದ್ರಪಟ್ಟಣದಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಇವಾಗ ಏನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಂದು ಶುಕ್ರವಾರ ಅಂದರೆ 2ನೇ ತಾರೀಕು ಆಷಾಢದ ಕೊನೆಯ ಶುಕ್ರವಾರದ ವಿಡಿಯೋ, ಜಾತ್ರೆ ವಿಡಿಯೋ. ಸ್ವಲ್ಪ ಕ್ಲಿಪ್ಸ್ನ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವೀರಭದ್ರ ಕುಣಿತ ಇರ್ಬೋದು, ಸ್ವಾಮ ಕುಣಿತ, ಅಡ್ಡೆ ದೇವ್ರ ಕುಣಿತ ಎಲ್ಲದನ್ನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ವೀರಭದ್ರನ ನಮ್ಮ ಕಡೆ ಹಳ್ಳಿ ಜಂಪ ಅಂತಾರೆ, ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ.
ನಾವು ಕೂಡ ದೇವ್ರ ಕುಣಿತ ನೋಡಿ ಜಾತ್ರೆ ಎಲ್ಲ ನೋಡ್ಕೊಂಡು ಹೋದ್ವಿ. ಏನಾದರೂ ತಾಳೋಣ ಅಂತ ನೋಡಿದ್ವು, ನಮ್ಗೆ ಏನೂ ಇಷ್ಟ ಆಗಲಿಲ್ಲ. ಅದಕ್ಕೆ ಬಂದಿದ್ದೀವಲ್ವ ಐಸ್ ಕ್ರೀಮಾರು ತಿನ್ಕೊಂಡು ಹೋಗೋಣ ಜಾತ್ರೆಯಲ್ಲಿ ಅಂತ ಹೇಳಿ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು ಜಾತ್ರೆ ಅಂದರೆ. ವೀರಭದ್ರ ಸ್ವಾಮಿ ಕುಣಿತನ ನಮ್ಮ ಕಡೆ ಹಳ್ಳಿ ಜಂಪ ಅಂತ ಹೇಳಿ ಕರಿತೀವಿ. ನಿಮ್ಮ ಕಡೆ ಏನಂತ ಹೇಳಿ ಕರೀತಾರೆ ಕಮೆಂಟ್ ಮಾಡಿ. ಆಗಲೇ ಹೇಳಿದೆ ಕಮೆಂಟ್ ಮಾಡಿ ಅಂತ, ಮರಿದಲ್ಲೇ ಕಮೆಂಟ್ ಮಾಡಿ ಏನಂತ ಕರೀತಾರೆ ಅಂತ. ಇನ್ನು ಅಡ್ಡೆ ದೇವ್ರು ಕುಣಿಸೋದಿರಲಿ, ಪ್ರತಿಯೊಂದು ಅಷ್ಟೇ ಸ್ವಾಮ ಕುಣಿತ ಎಲ್ಲ ನೋಡಿ ತುಂಬ ವರ್ಷಗಳೇ ಆಗಿತ್ತು. ಇನ್ನು ಈ ಥರದ್ದನ್ನೆಲ್ಲ ಅಮ್ಮನ ಮನೇಲಿ ನೋಡಿದ್ದೆ. ಅಂದರೆ ಅಡ್ಡೆ ದೇವ್ರು ಕುಣಿಸೋದಾಗಿರಲಿ, ವೀರಭದ್ರ ಅಂದರೆ ಹಳ್ಳಿ ಜಂಪ ಕುಣಿತ, ಇವೆಲ್ಲದನ್ನು ಅಮ್ಮನ ಮನೇಲೇ ನೋಡಿದ್ದು. ಅದು ಇವಾಗ ಕೋವಿಡ್ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿರಲಿಲ್ಲ ಜಾತ್ರೆನಾಗ, ಅಲ್ಲೂ ಮಿಸ್ ಮಾಡ್ತಿದ್ದೆ. ಇಲ್ಲಿ ಬಂದು ನೋಡಿ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಶಾಲಿನಿ ಅಕ್ಕ ಕರ್ಕೊಬಂದಿದ್ರಿಂದ ಈ ಥರ ಜಾತ್ರೆ ನೋಡೋಕ್ಕೆ ಸಿಕ್ತು ನನಗೆ. ಥ್ಯಾಂಕ್ ಯು ಶಾಲಿನಿ ಅಕ್ಕ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಯಾರಾದರೂ ಈ ಜಾತ್ರೆಗೆ ಬಂದಿರೋರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ.